ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇದು ನೋಡ್ರಿ ಮಾರ್ನಿಂಗ್ 8 ಗಂಟೆ ಆಗ್ಯದ. ಮಾರ್ನಿಂಗ್ ಲಾಸ್ಟ್ ಮಾಡ್ಕೊಂಡೀನಿ ನೋಡ್ರಿ. ಫುಲ್ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೊಂಟೀನಿ ಅಂದ್ರೆ ಇವತ್ತು ಗೌರಿ ಜಾತ್ರೆ ನೋಡ್ರಿ. ಹೇಳಿದ್ರೆ ನಿನ್ನೆ ಇವತ್ತಿಗೆ 3 ವರ್ಷ ಆಯ್ತು ನೋಡ್ರಿ ಲಾಗ್ ಸ್ಟಾರ್ಟ್ ಮಾಡಿ. ನಾ ಕರೆಕ್ಟ್ ನಾ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಿಟ್ಟಿದ್ದು ವಿಡಿಯೋನೇ ನಂದು ಬಸವನ ಬಾಗಿ ಹೊಡಿದ್ದ ಗೌರಿ ಜಾತ್ರೆ ಇದೆ. ಫಸ್ಟ್ ವಿಡಿಯೋ ಹಾಕಿದ್ದೆ ಇದೆ. ದೇವಿ ಪುಣ್ಯಲಿಂದ ಏನಾಗುತ್ತೆ ತೊಗೊಂಬರಿ, ಏನೋ ಒಂದು ಪೇಮೆಂಟಿದ್ದು ಸಿಹಿ ಸುದ್ದಿ ಬಂದೈತಿ. ಬಟ್ ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಗೊತ್ತಿಲ್ಲ. ಬರಬೇಕಿನ ದಿನ ಹೆಂಗೆಲ್ಲ ಹೋಗುತ್ತಾ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ. ಲೀವ್ ಏನು ತೊಗೊಂಡಿಲ್ಲ ನೋಡ್ರಿ. ನಾನು ಲೀವ್ ಇಲ್ಲ ಏನೂ ಇಲ್ಲ, ಯಾಕಂದ್ರೆ ಲೀವ್ ಸಿಗಲ್ಲ ಆಗೈತಿ. ಆಲ್ರೆಡಿ ಈಗ 2 ಲೀವ್ ತೊಗೊಂಡಿನಿ ಗುರುವಂದನ ಸಂಬಂಧ. ಅದಕ್ಕೆ ಈಗ ಹೋಗಿ ಮತ್ತು ವಾಪಸ್ 2 ಗಂಟೆ ಡ್ಯೂಟಿ ಎಂಟ್ರಿಗೆ ಬರ್ಬೇಕಂತ ಮಾಡಿ ನೋಡ್ರಿ. 8ಕ್ಕೆ ಹೋಗಿ 9 ಗಂಟೆಗೆಲ್ಲದ ರೀಚ್ ಆಗ್ತೀರಿ. 9-9:30 ಆಗುತ್ತೆ. ಮತ್ತು ಒಂದು ತಾಸು ದೇವ ದರ್ಶನ ತೊಗೊಂಡು ಭೇಟಿ ಆಗಿಬಿಟ್ಟು ವಾಪಸ್ 12-12 ಬಿಡ್ಬೇಕಂತ ಮಾಡಿ ಹಿಂಗೆ ನೋಡ್ರಿ. ಹನ್ನೆಬಾರಿ ಇವತ್ತಂತೂ ಸಾಕಾಗೈತೆ ನೋಡ್ರಿ. ಹಿಂಗೆ ಎಲ್ಲಿ ಡ್ಯೂಟಿ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಬರೀ ಹೋಗ್ಬೋದು ಚಿನ್ನು ಸ್ಕೂಲಿಗೆ ಕಳಿಸಿ ನಾನು ಆ ಕಡೆ ಹೋಗ್ತೀನಿ. ನಾನು ಮನೆಯವ್ರಿಗೆ ಕರೆಯಕತ್ಲು. ನಾನೇ ಸ್ಕೂಟಿ ತೊಗೊಂಡು ಹೋಗ್ಬಿಡ್ತೀನಿ ಡೈರೆಕ್ಟ್. ಅವ್ರು ಮತ್ತೆ ಚಿನ್ನು ಬಿಡೋಕದು ಹೋಗ್ಬೇಕು. ಅಲ್ಲೇ ಸ್ಕೂಟಿ ಹಚ್ಬಿಟ್ಟು ಹೋಗಿ ವಾಪಸ್ ಸ್ಕೂಟಿ ತೊಗೊಂಬಂದ್ರೆ ಆಯಿತು. ಡೈರೆಕ್ಟ್ ಡ್ಯೂಟಿಗೆ ಹೋಗ್ಬೇಕಂತ ನೋಡ್ರಿ. ಬ್ಯಾಗ್ನೂ ರೆಡಿ ಮಾಡ್ಕೊಂಡೇ ಹೊಂಟೀನಿ. ಬರ್ರಿ ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ರಿ. ಇವು ನೋಡೋಣ ಬಸ್ ಯಾವ ಅದಾವನ. 8:45 ಆಗೇ ಬಿಡ್ತು. ಇನ್ನು ಹೋಗುತ್ತಾನ ಎಷ್ಟಾಗೋದು ಗೊತ್ತಿಲ್ಲ ಟೈಮು. ನೋಡ್ರಿ ಬಸ್ ಸಿಕ್ತು. ಬರೋಣ ನೋಡ್ರಿ. ಬೆಳಗ್ಗೆ ಎಲ್ಲ ಖಾಲಿ ಇರ್ತಾವೆ ಬಸ್. ಅಷ್ಟೇನು ಫುಲ್ ಇರಂಗಿಲ್ಲ ನೋಡ್ರಿ. ಸೀಟ್ ಸಿಕ್ತು, ಕುಂತೀವಿ ನೋಡ್ರಿ. ಈಗ ಫುಲ್ಲು ಚಳಿ ಅಂದ್ರೆ ಚಳಿ ಐತಿ ಹೊರಗೆ. ಬಾಗೇವಾಡಿಗೆ ಬಂದೆ ನಡ್ಕೊಂಡು 10 ಗಂಟೆ ಇಲ್ಲ, ಒಂದು 10 ನಿಮಿಷ ಕಡಿಮೆ ಐತೆ ನೋಡ್ರಿ. 10 ಗಂಟೆಗೆ ಬೆಳಗ್ಗೆ ನೋಡ್ರಿ. ನಮ್ಮೂರ ಹತ್ರ ಇಲ್ಲಿ ಪಲ್ಲೆಕಟ್ಟೆ ಐತಿ. ಪಲ್ಲೆಕಟ್ಟೆ ಒಳಗೆ ತರಕಾರಿ ಮಾರ್ತಿರ್ತಾರೆ. ಮತ್ತು ನೋಡ್ರಿ ನಡ್ಕೊಂಡು ಬಂದೆ ಮನೆಗೆ. ಏನು ಮಾಡತ್ತೀರಿ ಕಾರ್ಬಾರಿ ಉಪ್ಪ ನೋಡ್ರಿ. ಇವ್ರದ್ದು ಈಕಿನ ಮುಖ ನೋಡ್ರಿ. ಅದೇ ಏನು ಹಚ್ಕೊಳ್ಳಿ ಹಾಂ ನೋಡಕಿನ ಮುಖ ಏನದ ಚಾಪೀಸ್. ಏನು ಮಾಡಾಕತ್ತೀರಿ? ಬಂದೆ ನೋಡ್ರಿ ಬಾಗೇವಾಡಿಗೆ. ಎಷ್ಟು 10 ಗಂಟೆ ಆಯಿತು. ಅಲ್ಲಿಂದ ಬರ್ಬೇಕಾದ್ರೆ ಒಂದು 9-10 ನಿಮಿಷ ಕಡಿಮೆ ಬರ್ಬೇಕು. ಹಂಗೆ ಹಿಂಗೆ ಮಾಡಿ ಅಲ್ಲಿ ಸ್ಟಾಪ್ ಮಾಡಿದ್ರೆ ಕಂಡಕ್ಟ್ರ್ ಒಬ್ಬರೇ ಇದ್ರು ನೋಡ್ರಿ. ಇದು ಡ್ರೈವರ್ನೂ ಅವರೇ, ಕಂಡಕ್ಟ್ರ್ ನೋಡಿ ಇಬ್ಬರು ಅವರೇ ಆಗಿದ್ರು. ಹಂಗಾಗಿ ಟಿಕೆಟ್ ತೆಗಿಸಿ ಬರ್ಬೇಕಾದ್ರೆ ಅಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿ ಅಲ್ಲೇ ಒಂದು 10 ನಿಮಿಷ ವೇಸ್ಟ್ ಆಯ್ತು ನೋಡ್ರಿ. ಈಗ ಜಸ್ಟ್ ಬಂದೀನಿ. ಒಮ್ಮೆ ತಿರುಗಿ ಅಡುಗೆ ಸ್ಟಾರ್ಟ್ ಮಾಡ್ಯಾಗ ಏನೇನು ಅಡುಗೆ ಮಾಡ್ಯಾಗ ಬಡ್ದ್ರಾಗ ನೋಡೋಣ ಬರ್ರಿ. ಬದ್ನಿಕಾಯಿ ನೋಡ್ರಿ ಅಮ್ಮಿದ್ದು ಈಗ ಸಾಂಬಾರು ನೋಡ್ರಿ. ಅಮ್ಮಿದ ಫೇವ್ರೇಟ್ ಅಂದ್ರೆ ಫೇಮಸ್ ನೋಡ್ರಿ. ನಾವು ಅಮ್ಮಿದ ಫೇಮಸ್. ಅಮ್ಮಿ ಕೈಲಿ ಮಾರಿ ಮಾಡ್ತಾ ಕಟ್ಟಿನ ಸಾರ ಬದ್ನಿಕಾಯಿ ಪಲ್ಯ ಮಸ್ತ್ ಮಾಡಿರ್ತಾ. ಆಮೇಲೆ ಹಿಟ್ಟು ನಾದಿಟ್ಟಾತ. ಈ ಕಡೆ ಅನ್ನಕ್ಕೆ ಇಟ್ಟಾಳ. ಈ ಕಡೆ ಬಾಳೆ ಕುದಿಸಿ ಈಗ ಇನ್ನೇನು ಹೂರ್ನ ರುಬ್ತಾಳೆ ನೋಡ್ರಿ. ಈಗಿನವ್ರೆಲ್ಲ ನಾವು ಮಿಕ್ಸರ್ಗೆ ಹಾಕಿರಿ. ನಮ್ಮ ಮಮ್ಮಿಗೆ ಫಿಕ್ಸ್ ಇದ್ರಾಗ ರುಬ್ಬಿದ್ರೇ ಗಾವ ನೋಡ್ರಿ. ಇಲ್ಲಿಕಂದ್ರೆ ಹೋಳಿಗೆ ಗಾವಾಗಲತ್ತೆ ಇದ್ರಾಗೆ ರುಬ್ತಾರೆ ಯಾವಾಗಲೂ. ಮಿಕ್ಸರ್ ಅಂದ್ರೆ ಫುಲ್ ಹಂಚ್ಕೊಂಡ್ಬಿಡ್ತಾಳ್ರಿ ಮೋ. ಇನ್ನೂ ತನ ಆದ್ರೆ ಇಷ್ಟು ತಿರುಗಿ ಎಂಥ ಯುಗ ಬರ್ತಾರೆ. 26 ಬಂದರು ಇನ್ನೂ ಗ್ಯಾಸ್ನು ಇದು ಹಾಕಿದ್ದಿಲ್ಲ. ಗ್ಯಾಸ್ ರೂಢಿ ಆಗೈತಿ. ಈಗ ಏನು ಮಾಡೋದ್ರಿ? ಈಗ ಸಸ್ತೆ ಇರ್ಲಾರಕ್ಕೆಲ್ಲ ನಮ್ಮಿನೇ ಮಾಡೋದು ನೋಡ್ರಿ. ನಮ್ಮ ಆಶಾ ನಾವು ಈಗ ಬಂದೀವಿ ಜಸ್ಟ್. ನಾವು ಹೋಳಿಗೆ ಒಂದು ಮಾಡ್ತೀನಿ ನೋಡಿರಿ. ಹೋಳಿಗೆ ಮಾಡಿ ದೇವ್ರಿಗೆ ಎಡೆ ಕೊಟ್ಟು ಹೋಗ್ಬಿಡ್ತೀನಿ. ಯಾಕಂದ್ರೆ 2 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು. ಮತ್ತು ಬರ್ರಿ ಹೆಂಗೆಲ್ಲ ಹೋಗುತ್ತಾ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ನಾನು. ಈಗ ನೋಡ್ರಿ ಹೋಳಿಗೆ ಮಾಡಾಕತ್ತಿ ಹೂರ್ನ ರುಬ್ಬಿದ್ಲ ಮಮ್ಮಿ ನೋಡ್ರಿ. ಇಟ್ಟು ಹೂರ್ನ ರುಬ್ಬೇಳ ಸಣ್ಣಗೆ ಹೋಳಿಗೆ ಮಾಡಾಕತ್ತೀನಿ. ಈಗ ಸ್ಟಾರ್ಟ್ ಮಾಡಿ ಹೋಳಿಗೆ ಮಾಡಕ್ಕೆ ಇಷ್ಟಿಷ್ಟು ಮಾಡತ್ತೀನಿ. ನೆವ್ದಕ್ಕೆ ಹೇಳಿ ಸಣ್ಣ ಮಾಡು. ಇಲ್ಲ ಅಲ್ಲಿ ಇಷ್ಟು ಸಣ್ಣ ಮಾಡೀನಿ. ಒಂದಿಷ್ಟು ಮುದ್ದೆ ಮಾಡೀನಿ, ಒಂದು ಸಣ್ಣ ಮಾಡಿ ನೋಡ್ರಿ. ಈಗ ಸಣ್ಣ ಮಾಡತ್ತೀನಿ ನೋಡ್ರಿ ನೆವ್ದಕ್ಕೆ. ಮತ್ತು ಆಮೇಲೆ ದೊಡ್ಡ ಮಾಡಿರತ್ತ ಹೇಳಿ. ಇವತ್ತು ಇನ್ನೊಂದು ನೋಡ್ರಿ ನಮ್ಮ ಸುನಂದ ಬರ್ತೀನಿ ಅಂತ. ಯಾವಾಗ ಬರ್ತಾ ಗೊತ್ತಿಲ್ಲ. ಒಟ್ಟು ನಾವು ಹೋಗುದ್ರ ಬರ್ತಾವೆಲ್ಲ ಗೊತ್ತಿಲ್ಲ. ಬಂದಂದು ಆಕಿನ ತೋರಿಸ್ತೀನಿ. ಭಾಳ ದಿನ ಆಯಿತು. ಆ್ಯಕ್ಚುಲಿ ಆಕಿನ ಮದ್ವೆ ಲಾಗ, ಆಕಿಂದ ಡೆಲಿವರಿ ಲಾಗ ಭಾಳ ಮಂದಿ ಅವಾಗಿಂದ ಭಾಳ ಮಂದಿ ಸಬ್ಸ್ಕ್ರೈಬರ್ಸ್ ಆಗಿದ್ದು ನನಗೆ ನೆನಪೈತಿ. ಯಾಕಂದ್ರೆ ಜಾಸ್ತಿ ಆಕಿಂದೆ ಕಮೆಂಟ್ಸ್ ಆಗ್ತಿರ್ತೀವಿ ಮತ್ತು ವ್ಯೂಸು ಜಾಸ್ತಿ ಹಾಕಿದ್ದೆ ನೋಡ್ರಿ ಆಲ್ಮೋಸ್ಟ್ ಅಲ್ಲ. ಹಾಗಾಗಿ ಆಕಿನ ಬಗ್ಗೆನೂ ಶೇರ್ ಮಾಡ್ಕೊತೀನಿ. ಆಕಿ ಬಂದ್ಮ್ಯಾಗ ನಾವು ಇರೋದ್ರೊಳಗೆ ಆಕಿ ಬಂದಂದ್ರೆ ಆಕಿಂದು ಶ್ರೇಷ್ಠ ಪುಟ್ಟಿದ್ದು ಫುಲ್ ಕ್ಯೂಟಾಗಿ ಯಾವ್ದು ಆಕಿನೂ ತೋರಿಸ್ತಿರುತ್ತೆ. ಬರೀ ಪಟ್ ಹೋಳಿಗೆ ಮಾಡೋದು. ಹೋಳಿಗೆ ಮಾಡಾಕತ್ತೀನಿ ನೋಡ್ರಿ. ಫಸ್ಟ್ ನೈವೇದ್ಯಕ್ಕೆ ಅಂತೇಳಿ ಸಣ್ಣ ಮಾಡಾಕತ್ತೀನಿ ಹೋಳಿಗೆ. ಇವಾಗಲೂ ಹಂಗೆ ನೋಡ್ರಿ. ನೈವೇದ್ಯಕ್ಕೆ ಸುಮ್ಮನೆ ಅದಷ್ಟು ಇದು ಆಗಂಗಿಲ್ಲ. ಆಕಳಿಗೆ ಅಷ್ಟು ಕೊಟ್ಟಿರ್ತೀವಿ. ಜಾಸ್ತಿ ಊಟ ಮಾಡಂಗಿಲ್ಲ ಅದು ನೈವೇದ್ಯದು. ದೇವ್ರಿಗೆ ಅಷ್ಟು ಇದು ಮಾಡಿಬಿಟ್ಟು ಇದು ಮಾಡಿರ್ತೀವತ್ತೆ. ಹಾಗಾಗಿ ನೈವೇದ್ಯಕ್ಕೆ ಸಣ್ಣ ಮಾಡೋದಿಲ್ಲ ಮಮ್ಮಿ ನೋಡ್ರಿ. ಹೂರ್ನ ಅಂತೂ ಫುಲ್ ಇದ್ರೊಳಗೆ ಮಾಡಿರ್ತಾರಲ್ಲ ಸ್ಮೂತಾಗಿ ಮಸ್ತ್ ಆಗೈತೆ ನೋಡ್ರಿ. ಹೂರ್ನ ಹಿಟ್ಟು ಎಲ್ಲ ಕರೆಕ್ಟಾಗಿತ್ತು ಅಂದ್ರೆ ಹೋಳಿಗೆ ಮಸ್ತ್ ಹೆಂಗೆ ಹೇಳಿದ್ರು ಹಂಗೆ ಬರ್ತಾವೆ ನೋಡ್ರಿ. ಯಾರಿಗೆಲ್ಲ ಹೋಳಿಗೆ ಬರಲ್ಲ ಕಷ್ಟ ಅಂತಾರಲ್ಲ ಅದೆಲ್ಲ ಸುಳ್ಳು ನೋಡ್ರಿ. ಆ್ಯಕ್ಚುಲಿ ಹೋಳಿಗೆ ಭಾಳ ಈಸಿ ಕಲ್ತವ್ರಿಗೆ ಮಾಡೋಕೆ. 2 ಥರ ಚಲೋ ಇತ್ತು ಅಂದ್ರೆ ಹಿಟ್ಟು ಹೂರ್ನ ಕರೆಕ್ಟ್ ಇತ್ತು ಅಂದ್ರೆ ಹೋಳಿಗೆ ಯಾರು ಬೇಕಾದ್ರೆ ಬರ್ಲಾರೋ ಸದ್ಯಕ್ಕೆ ಹೋಳಿಗೆ ಮಾಡ್ಬೋದು ನೋಡ್ರಿ. ಎಕ್ಸಾಂಪಲ್ ನಾನೇ ಅನ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಟಫ್ ಅಂತಾರೆ. ಬಟ್ ನನಗೆ ಆಲ್ಮೋಸ್ಟ್ ನೋಡ್ರಿ ಹೋಳಿಗೆ ಅಂದರೆ ಮಾಡೋಕೆ ಭಾಳ ಇಷ್ಟ.
ಅಷ್ಟು ಇಷ್ಟ ಆಗುತ್ತೆ ಹೋಳಿಗೆ ಮಾಡೋಕೆ. ಹಂಗಾಗಿ ಜಾಸ್ತಿ ಜಲ್ದಿನೇ ಅನ್ಕೋಬೇಕು ನಾವು ಹೋಳಿಗೆ ಕಲ್ಕೊಂಡಿದ್ದು. ನಮ್ಮ ಮನೆಯೊಳಗೆ ಯಾವಾಗೂ ಮಾಡಿದ್ದಿಲ್ಲ, ನಾನು ಜಾಸ್ತಿ ಗಂಡು ಮನೆಯೊಳಗೆ ಮಾಡೇ ಕಲ್ಕೊಂಡಿದ್ದು ನೋಡಿದ್ದು. ಅವ್ರ ಮನೆಯೊಳಗೆ ಜಾಸ್ತಿ ಮಾಡೇ ಇಲ್ಲ ಯಾವುದೇ ಅಡುಗೆ ಆಗಲಿ. ಯಾಕಂದ್ರೆ ಮದುವೆ ಆದಾಗೆಲ್ಲ ನಂಗೆ ಏನು ಬರ್ತಿದ್ದಿಲ್ಲ, ಜಲ್ದಿನೇ ಆಗಿದ್ದು. ಹಾಗಾಗಿ ಜಾಸ್ತಿ ಮೆಸ್ ಐತಿಲ್ಲ, ಅಡುಗೆನೂ ಜಾಸ್ತಿ ಮಾಡ್ತಿದ್ದಿಲ್ಲ ನಾವು. ಎಡಿ ಪುರ್ತೇಕ ಹೋಳಿಗೆ ಮಾಡಿದೆ ನೋಡ್ರಿ. ಆಮೇಲೆ ನಮ್ಮ ತಂಗಿ ಮಾಡ್ತಂದ್ರೆ ಸುಮ್ಮನೆ ಎಡಿ ಪುರ್ತೇಕ ಅಷ್ಟು ಮಾಡೀನಿ. ಬರೀ ಯಾಕಂದ್ರೆ ಲೇಟ್ ಆಗುತ್ತೆ, ಮತ್ತೆ ಹೋಗಿ ನೈವೇದ್ಯ ಕೊಟ್ಟು ದೇವ್ರಿಗೆ ಇಷ್ಟ ನಮಸ್ಕಾರ ಮಾಡಿ ತೊಗೊಂಬರೋಂಬರ್ರಿ. ದೇವ್ರಿಗೆ ನೋಡ್ರಿ ಉಡಕ್ಕಿ ಸಾಮಾನು, ಆಮೇಲೆ ಬ್ಲೌಸ್ ಪೀಸ್, ಹೂವು, ಎಡಿ ಎಲ್ಲ ತೊಗೊಂಡಿವಿ. ಅವ್ರು ಪಟ್ ಹೋಗಿ ತುಂಬ್ಕೊಂಬರ್ತೈತ್ರಿ. ಈಗ ಆಲ್ರೆಡಿ ನೋಡ್ರಿ ಟೈಮ್ ಆಗೇ ಬಿಡ್ತು, 12:10 ಆಯಿತು. ಎಷ್ಟು ಟೈಮ್ ಇದು ಸಲಂಗಿಲ್ಲ ನೋಡ್ರಿ. ಇಲ್ಲ ಅದೇನು ರೆಡಿ ಈಗ ನೋಡ್ರಿ. ಈಗಂತರೂ ಸೀರೆ ಬ್ಲೌಸ ಹೂವು ಅಂದ್ರೆ ಭಾಳ ಇಷ್ಟ ಆಕಿಗೆ. ಸಾರಿ ಹಾಕೊಳಕಂತ ಫುಲ್ ನಮ್ಕಿನ ಹೆಚ್ಚು ಇಷ್ಟ ನೋಡ್ರಿ. ನಮ್ಮ ತಂಗಿ ಒಂದು ಸಾರಿ ತೊಗೊಂಡು ನೋಡ್ರಿ, ರೆಡಿಮೇಡ್ ಸಾರಿ. ಇದು ಜಸ್ಟ್ 5 ಮಿನಿಟ್ಸ್ ಸಾರಿ ನೋಡ್ರಿ, 5 ನಿಮಿಷನ ಉಟ್ಕೊಳ್ಳೋದಿದ್ದು. ಆ್ಯಕ್ಚುಲಿ ನೋಡಿದ್ರೆ ಅನ್ಸಂಗೇ ಇಲ್ಲ ಇದು ಅಂಥೇಳಿ, ಏನಂತಂದ್ರೆ ಇದು ಸಾರಿ ಅಂತ ಅನ್ಸಂಗಿಲ್ಲ, ಬಟ್ ರೆಡಿಮೇಡ್ ಸಾರಿ ಅಂತೇಳಿ. ಬಟ್ ಇದು ರೆಡಿಮೇಡ್ ಸಾರಿ ನೋಡ್ರಿ, ಜಸ್ಟ್ ಸರಕ ಅಷ್ಟೇ ಹಾಕೊಳ್ಳೋದು. ಮಿಶೋ ಒಳಗಲ್ಲ, ಮಿಶೋ ಒಳಗೆ ತರಿಸಿದ್ದತ್ತು ನೋಡ್ರಿ, ಮಸ್ತ್ ಐತಿ. ಶಿಲ್ಪಿ ಕೇಳಬೇಕು. ಜಾತ್ರೆ ಈಗ ಸ್ಟಾರ್ಟ್ ಇನ್ಮ್ಯಾಗ ಹೊಂಟಿ ನೋಡ್ರಿ ಗೌರಿ ಗುಡಿಗೆ. ಆಶಾ, ನಾನೋದು ಸುನಂದ ಬರಲೇ ಇಲ್ಲ. ನಂಗೆ ಗೊತ್ತಿದ್ದು ಆ್ಯಕ್ಚುಲಿ ಲೇಟ್ ಮಾಡ್ತಾ ಅಂತ ಅದಕ್ಕೆ ಹಾಕಿದ್ಬಿಟ್ಟು ನಾವು ಅಷ್ಟೇ ಹೊಂಟೆ ನೋಡ್ರಿ. ಈಗ ನೋಡ್ರಿ ದೇವ ದರ್ಶನ ತೊಗೊಂಬಂದ್ವಿ. ಇಲ್ಲಿ ನೋಡ್ರಿ ಅನ್ನಪ್ರಸಾದ ಇಟ್ಟಿದ್ರು, ಅನ್ನಪ್ರಸಾದ ಮಾಡ್ಬೇಕಂದ್ವಿ. ಬಟ್ ಟೈಮ್ ಇದ್ದಿದ್ದು ನೋಡ್ರಿ, ಡ್ಯೂಟಿ ಟೈಮ್ ಆಗಿತ್ತು. ಹಾಗಾಗಿ ಮನೆಗೆ ಹೋಗಿ ಊಟ ಮಾಡಿದ್ರೆ ಆಯ್ತು ಅಂತೇಳಿ ಹಾಗೆ ಬಂದೆ. ಈ ಕಡೆ ಹುಡುಗರಂತರೂ ಇಲ್ಲೆಲ್ಲ ಹುಡುಗರು ಹೊಟ್ಟೆ ಸಮ ನೋಡಿದ್ರೆ ಮುಗಿತು ನೋಡ್ರಿ. ಹುಡುಗರಿಗೆ ಏನಾರ ಒಂದು ತೊಗೊಳಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಇಲ್ಲಿ ನೋಡ್ರಿ ಅದ್ಯಾವುದು ಚಿಪ್ಸ್ ತೊಗೋತಂದು ಬಿಟ್ಟಾಟಿದ್ದು, ಅದಕ್ಕೆ ತೊಗೊಳಕತ್ತ ಆಶಾ. ತೊಗೊಂಡು ಕಿಶನ್ ಮನೆ ಕಡೆ ಹೋಗೊಂಬ. ಟೈಮ್ ಒಂದು ಆಲ್ರೆಡಿ ಭಾಳ ಆಗ್ಯದ. ದೇವ ದರ್ಶನ ತಗೊಂಡು ಎಡಿ ಕೊಟ್ಟು ಬಂದೆ ನೋಡ್ರಿ. ಪಟ್ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ಹೋಗ್ಬಿಡೋದು ನೋಡ್ರಿ. ದೇವ್ರಿಗೆ ಹೋಗಿ ಬಂದೆ ನೋಡ್ರಿ. ಈಗ ಲೈಟ್ ಒಂದು ಆಫ್ ಮಾಡಿ ನಂಗೆ ದೇವ್ರಿಗೆ ಹೋಗಿ ಬಂದು ಈಗ ಹೊಂಟಿ ನೋಡ್ರಿ. ಊರಿಗೆ ಟೈಮ್ ಒಂದು ಹಾಕಿ ಬಂದೈತಿ. ಊಟ ಏನು ಮಾಡಲಿಲ್ಲ, ಟೈಮ್ ಭಾಳ ಆಗೈತೆ. ಅದಕ್ಕೆ ಅಲ್ಲೇ ತೊಗೊಂಡು ನೋಡ್ರಿ ಹೋಳಿಗೆ ಇದು. ಅಲ್ಲೇ ಹಾಸ್ಪಿಟ್ಲಿಗೆ ಹೋಗಿ ಡ್ಯೂಟಿ ಮೇಲೆ ಊಟ ಮಾಡಿದ್ರೆ ಆಯ್ತು. ಬರೀ ಪಟ್ ಸ್ಟುಡಿಯೋಸ ನಮ್ಮ ತಂಗಿ. ಆಮೇಲೆ ಗೌರಿ ಗಣೇಶ್ ಅಂತೀವಿ ನಾವು. ಗೌರಿ ಗಂಗಾವದ ಮೆರವಣಿಗೆದು, ಆಮೇಲೆ ದ್ಯಾಮ ಎಡಿ ತೊಗೊಂಡು ಹೋಗೋದು ಎಲ್ಲ ನಮ್ಮ ತಂಗಿ ವಿಡಿಯೋ ಮಾಡಿ ಹಾಕ್ತಂತ ಹೇಳಿ ಅದ್ರಾಗ ಆ್ಯಡ್ ಮಾಡಿದ್ರೆ ಆಯ್ತದೆ. ಹೊಂಟಿ ನೋಡಿ ಎಲ್ಲ ಮಿಸ್ ಮಾಡ್ಕೋತ ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಐತಿ, ಟೈಮ್ ಆಗತ್ತದ. ಈ ಡ್ಯೂಟಿಗೆ ಬಂದೆ ನೋಡ್ರಿ. ಫಸ್ಟ್ ಎಪ್ರನ್ ಹಾಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋದು. 7 hours later. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಟೈಮ್ ಎಷ್ಟು 9:09 ಆಯಿತು. 9ಕ್ಕೆ ಮುಗಿತದೆ. ಬಟ್ ಚಾರ್ಜ್ ಕೊಟ್ಟು ಹಂಗೆ ಮಾಡಿ ಬರ್ಬೇಕಾದ್ರೆ ಇಷ್ಟ ಆಗುತ್ತೆ ನೋಡ್ರಿ, ಲೇಟ್ ಆಗುತ್ತೆ.
ಬಂದ ತಕ್ಷಣ ಈಗ ಜಸ್ಟ್ ಒಂದು ರೆಸಿಪಿ ಮಾಡ್ಬೇಕಂತ ಬಂದೀನಿ, ಒಂದು ಲಾಗ್ ಮಾಡಿ ಎಂಡ್ ಮಾಡ್ಬಿಡ್ಬೇಕಂತೇಳಿ. ಯಾಕಂದ್ರೆ ಫುಲ್ ಸುಸ್ತಾಗ್ಬಿಟ್ಟತ್ ನೋಡ್ರಿ. ಬೆಳಗ್ಗೆ ಎಷ್ಟು ರಾತ್ರಿ ಮಲ್ಕೊಳ್ಳೋದೆ 1:30 ಮಲ್ಕೊಂಡು ಮತ್ತು ಬೆಳಗ್ಗೆ ಹೇಳ್ಬೇಕಾದ್ರೆ 6-7 ಗಂಟೆಗೆ ಎದ್ದೀನಿ. ಎದ್ದು ರೆಡಿಯಾಗಿ ಆ ಕಡೆ ಹೋದೆ. ಅಲ್ಲಿಂದ ಇಲ್ಲಿ ಫುಲ್ ಅಲ್ಲಿ ಓಡಾಡ್ಬಿಟ್ಟು ಟ್ರಾವೆಲ್ ಮಾಡಿ ಆಮೇಲೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಡ್ಯೂಟಿಗೆ ಹೋದೆ. ಬಂದು ಒಟ್ಟು ಟೈಮೇ ಸಿಗಲ್ಲ ನೋಡ್ರಿ ಅದಕ್ಕೂ. ಅದ್ರಾಗ ನಮ್ಮ ಮನೆ ನೋಡ್ರಿ ಫುಲ್ ಖಾಲಿ ಆಗೈತಿ. ಯಾಕಂದ್ರೆ ನಾ ಬಾಗೇವಾಡಿಯಿಂದ ಈ ಕಡೆ ಬಂದೆ. ಈ ಕಡೆ ದಿವ್ಯಾ ಆಮೇಲೆ ಚಿನ್ನು ಹೋಗ್ಯಾರ ನೋಡ್ರಿ. ಚಿನ್ನೊಂದು ಸ್ಕೂಲ್ ಸೂಟಿ ಐತಿ. ಯಾಕಂದ್ರೆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗಿ ನೋಡ್ರಿ. ಒಂದು ಟ್ಯೂಸ್ಡೇ ತನಕ ಒಂದೇನಿಲ್ಲ, LKG ಅವ್ರದ್ದಿಲ್ಲ ಅಂತ. ಹಾಗಾಗಿ ಅವನು ಲೀವ್ ಐತೆ ಹೆಂಗೂ ಅಂತ ಹಾಲಿಡೇ ಐತೆ ಅಂತ ಹೇಳಿ ನಮ್ಮ ತಂಗಿ ಮಗಳದು ಬಂದ್ರೆ ನೋಡ್ರಿ ಸುನಂದ. ಆಮೇಲೆ ಅದೆಲ್ಲ ಲಾಗ್ ಮಾಡಿ ಕಳಿಸ್ತಂತ ಹೇಳಿ ನಮ್ಮ ತಂಗಿ ನನಗೆ. ಅದು ಗೌರಿದು ನಾ ಅರ್ಧಂಬರ್ಧ ಮಾಡ್ಕೊಂಡು ಗೌರಿ ಇದು ಅದು ಗೌರಿ ಆಮೇಲೆ ದಮ ಎಡಿ ತೊಗೊಂಡು ಹೋಗಿದ್ದು ಎಲ್ಲ ವಿಡಿಯೋ ಹಾಕ್ತಂತ ಅಂತ ಹೇಳ. ಹಂಗೆ ಏನೈತೆ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಇದು ಆಗ್ಬೋದು, ಬಟ್ ಎಲ್ಲರೂ ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ನಾನು. ಆಮೇಲೆ ನಮ್ಮ ತಂಗಿ ಬಂದಿದ್ದು ಲಾಗ್ ಹಾಕ್ತಂದ. ನಮ್ಮ ಶ್ರೇಷ್ಠ ಪುಟ್ಟಿಗೆ ಫುಲ್ ಜೀವನ ಅನ್ಸತ್ತದಕ್ಕಿಂದು ಫುಲ್ ಕ್ಯೂಟಾಗಿ ಎರಡು ಅಕ್ಕಿನ ಯಾವಾಗ ಆಟ ಆಡಿಸ್ಲಿ ಯಾವಾಗ ಮಾತಾಡ್ಸ್ಲಿ ಹಂಗಾಗಿತ್ತು. ಒಟ್ಟು ಅಕ್ಕಿನ ಮಿಸ್ ಮಾಡ್ಕೊಡೆ ನೋಡ್ರಿ. ಅಕ್ಕಿ ಬಂದ್ಲು, ನಾ ಈ ಕಡೆ ಬಂದೆ. ಹಂಗಾಗಿ ಹೋಗೋದಾಗಲ್ಲ ಈಗ. ಈ ವಿಡಿಯೋ ನೋಡ್ರಿ ಎಲ್ಲ ನಮ್ಮ ತಂಗಿ ಹಾಕಿ ನನಗೆ ವಿಡಿಯೋ ಮಾಡಿ ಅದಕ್ಕೆ ಇದ್ರಾಗ ಆ್ಯಡ್ ಮಾಡಾಕತ್ತೀನಿ. ಈಗ ದಮಾಯಿ ನೋಡ್ರಿ ಎಡಿ ತೊಗೊಂಡು ಹೊಂಟಾಳೆ. ಈಗ ಗೌರವ ಗಂಗಾ ಹೋಗೋದು ಎಡಿ ತೊಗೊಂಡು ಹೋಗಿ ಶಿವರಾಯಿಗೆ ಅದು ಕೊಟ್ಟು ವಾಪಸ್ ಬರುವಾಗ ನೋಡ್ರಿ ಇವ್ನಿಂಗ ಗೌರವ ಗಂಗಾ ಹೋಗಾಗಿಂದ ವಿಡಿಯೋ ಇಷ್ಟು ಆ್ಯಡ್ ಮಾಡ್ತಂದ. ಹಾಗೆ ನಮ್ಮ ಸುನಂದನೂ ಬಂದು ನೋಡ್ರಿ. ನೆಕ್ಸ್ಟ್ ವಿಡಿಯೋ ಅದೇ ಐತಿ. ಸುನಂದ ಬಂದ ತಕ್ಷಣ ಅದೊಂದು ಸಣ್ಣ ಕ್ಲಿಪ್ ತೊಗೊಂಡಾಳ. ಅದಾದ್ಮೇಲೆ ನೆಕ್ಸ್ಟ್ ಈವ್ನಿಂಗ ಗೌರಿ ಗಂಗವ್ವ ಆಮೇಲೆ ಶಿವರಾಯ ಹೋಗೋದು ವಿಡಿಯೋನ ಆ್ಯಡ್ ಮಾಡ್ತೀನಿ ನೋಡ್ರಿ. ಎಲ್ಲ ಯಾವ ಥರ ಮಾಡ್ತಾರಂತ ಹೇಳಿ. ಆ್ಯಸ್ ಯೂಸಲ್ ವರ್ಷ ಅದೇ ಮಾಡ್ತಾರೆ, ಬಟ್ ಈ ವರ್ಷ ನಾವು ಮಿಸ್ ಮಾಡ್ಕೊಂಡೆ ನೋಡ್ರಿ. ಇದು ಸಾಯಂಕಾಲ ನೋಡ್ರಿ ಗೌರಿ ಗಂಗವ್ವ ಹೊಳಿಗೆ ಹೋಗಿರ್ತಾರಲ್ಲ ಅವಾಗ. ಇಲ್ಲಿ ನೋಡ್ರಿ ಎಲ್ಲಮ್ಮಗಳು ಎಲ್ಲ ಡಾನ್ಸ್ ಮಾಡಿ ಮಸ್ತ್ ಮಾಡ್ಯಾರ. ಏನೇನಾಗತ್ತಕ್ಕೆಲ್ಲ ಕಂಟಿನ್ಯೂ ನಮ್ಮ ತಂಗಿ ಎಷ್ಟು ಕಳಿಸಿ ಅಷ್ಟನ್ನು ಶೇರ್ ಮಾಡ್ಕೋತೀನಂತ.
ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ. ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.